ಮೈಸೂರಿನ ಹೆಸರಾಂತ ಪರಂಪರೆಯೊಂದಿಗೆ ಗಂಗಾ ಆರತಿ ಹೊಸದಾಗಿ ಕೆಆರ್ಎಸ್ ಬೃಂದಾವನ ಗಾರ್ಡನ್ನಲ್ಲಿ ಕಾಶಿ ವಿಶ್ವನಾಥನ ರೀತಿಯಲ್ಲಿ ಇಲ್ಲೂ ಕೂಡ ಮಾಡಲಾಗುವುದು. ಇದಕ್ಕೆ ಯಾವುದೇ ಕುಂದುಕೊರತೆ ಬಾರದೆ ವಿಶಿಷ್ಟ ವಿಭಿನ್ನ ರೀತಿಯ ಹಿಂದೂ ಧರ್ಮದ ಧಾರ್ಮಿಕ ಪದ್ಧತಿಯಂತೆ ಉಚಿತವಾಗಿ ಹಾಗೂ ಪ್ರತಿಯೊಬ್ಬ ಭಕ್ತಾದಿಗಳು ಬಂದು ಕುಂತು ವೀಕ್ಷಣೆ ಮಾಡುವಂತೆ ಸುಮಾರು 10,000 ಆಸನಗಳನ್ನು ನಿರ್ಮಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸುಸಜ್ಜಿತವಾದ ಪಾರ್ಕಿಂಗ್, ಉತ್ತಮ ವಾತಾವರಣ, ರಸ್ತೆ ಇವುಗಳನ್ನು ಒಳಗೊಂಡಂತೆ ಹೊಸದಾಗಿ ಗಂಗಾರತಿಯನ್ನು ಮುಂದಿನ ಬಾರಿ ಶುರು ಮಾಡಲು ವಿಶೇಷ ಅನುದಾನವನ್ನು ತರಲಾಗಿದ್ದು, ಇದರ ಸಹಯೋಗದೊಂದಿಗೆ 4 ಗ್ರಾಮ ಪಂಚಾಯಿತಿಗಳು ಒಳಗೊಂಡಂತೆ ಗ್ರಾಮ ಪಂಚಾಯಿತಿಯು ಕೂಡ ಇದರ ಲಾಭವನ್ನು ಹಾಗೂ ಸ್ಥಳೀಯರಿಗೆ ಕೆಲಸವನ್ನು ಕೊಡಲು ಸರ್ಕಾರ ನಿರ್ಧರಿಸಿದ್ದು, ಯಾವುದೇ ರೀತಿಯ ತೊಂದರೆಯಾಗದಂತೆ ನಾವು ಈ ಕಾರ್ಯಕ್ರಮಗಳನ್ನು ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂದು ಉಪಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಮುಂದಿನ ತಂಡಗಳೊಂದಿಗೆ ಅನುಮತಿ ಪಡೆದು ಹಾಗೂ ರೈತರೊಂದಿಗೆ ಸಮಾಲೋಚನೆ ಮಾಡಿ ಯಾವುದೇ ತೊಂದರೆ ಆಗದಂತೆ ಶುರು ಮಾಡಲಾಗುತ್ತದೆ ಎಂದು ಮಾನ್ಯ ಉಪಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ನಾನು ಚಲುವರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಟೀಮ್ ಮಾಡಿ ಕಳಿಸಿದ್ದೆ. ಅವರು ಒಂದು ವರದಿ ಕೊಟ್ಟಿದ್ದಾರೆ, ನನಗೆ ಒಂದು ವರದಿ ಕೂಡ ಕೊಟ್ಟಿದ್ದಾರೆ. ಅವರು ನಾನು ಈ ದಸರಾಗೆ ಮಾಡಬೇಕು ಅಂತ ಭಾಳ ತರಾತುರಿಲಿದ್ದೇನೆ. ಅದನ್ನು ದಸರಾಗೆ ಮಾಡಬೇಕು ಅಂತ. ಸೊ ಇಷ್ಟು ಜಲ್ದಿ ನಮ್ಮವರೆಲ್ಲ ರೆಡಿ ಮಾಡ್ತಾರೆ, ಅದನ್ನು ನೋಡ್ತೇನೆ. ಅದಕ್ಕೆ ಫೈನಲೈಸ್ ಮಾಡೋಕ್ಕೆ ಬಂದಿತ್ತು. ನಾನು ನಿಗದಿ ಮಾಡಿದ್ದೀನಿ ಫೈನಲೈಸ್ ಎಲ್ಲಿ ಅಂತ ಅಂದ್ಬಿಟ್ಟು ಟೆಕ್ನಿಕಲ್ ಟೀಮ್ ಅವ್ರ ಹತ್ರ ಅವರ ಅಭಿಪ್ರಾಯ ಪಡೆದಿದ್ದೀನಿ. ಯಾಕೆಂದರೆ ನೀರು ಯಾವಾಗಲೂ ಸ್ಟೋರ್ ಆಗಿರಬೇಕು, ಡ್ಯಾಮಿಂದ ಸ್ವಲ್ಪ ದೂರ ಇರಬೇಕು, ಜನ ಕೂತಿರ್ತಾರೆ, 100 ಜನ ಕೂತಿರ್ತಾರೆ, ಅದಕ್ಕೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು, ಗಾಡಿ ಬಂದು ನಿಲ್ಸ್ಕೊಂಡಿರ್ಬೇಕು, ಅದಕ್ಕೆಲ್ಲ. ಆಮೇಲೆ ಆರ್ಟಿಸ್ಟ್ಗಳು ಬರ್ತಾರೆ, ಪೂಜೆ ಮಾಡೋರು ಬರ್ತಾರೆ, ಅವ್ರಿಗೆ ಜಾಗ ಎಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಡ್ಬೇಕು. ಇವೆಲ್ಲ ಕೂಡ ಈ ಟೆಕ್ನಿಕಲ್ ಟೀಮ್ ಅವ್ರಿಗೆ ನಾವು ಅದಕ್ಕೆ ಜವಾಬ್ದಾರಿ ವಹಿಸಿದ್ವಿ. ಅವ್ರಿಗೆ ಹೇಳಿದ್ದೇನೆ. ಬೋಟಿಂಗ್ ಅದೆಲ್ಲ ಇಂಪಾರ್ಟೆಂಟ್, ಅದೆಲ್ಲ ಬೋಟಿಂಗ್ ಸಪ್ರೇಟ್ ಇರ್ತದೆ, ಅದ್ರ ಪಾಡು ಇದನ್ನೇ ಒಂದು ಸಪ್ರೇಟ್ ಏರಿಯಾನ ಕ್ರಿಯೇಟ್ ಮಾಡ್ತಾರೆ. ನಾನು ಹೇಳಕ್ಕೆ ಅವರು ತೀರ್ಮಾನ ಮಾಡ್ತಾರೆ, ಎಲ್ಲಿ ಏನು ಅಂತ ತೀರ್ಮಾನ ಮಾಡ್ತಾರೆ. ಟಿಕೆಟ್ ತಗೊಂಡಂತವ್ರಿಗೆ ಇದಕ್ಕೂ ಎಲ್ಲರಿಗೂ ಅವಕಾಶ ಟಿಕೆಟು ಇದೆ, ಫ್ರೀನೂ ಇದೆ. ಅದನ್ನ ಆಮೇಲೆ ಮಾಡ್ತೀವಿ. ಈಗ ಯಾರು ಬಡವ ಬರ್ತಾನೆ, ಅವನ ₹1 ಇರಲ್ಲ, ಅವನಿಗೆ ದೇವ್ರಿಗೆ ಆರತಿ ನೋಡೋದು ಬೇಡ ಅಂತ ಹೇಳಕ್ಕಾಗ್ತದ? ಈಗ ದಸರಾ ಏನು ಮಾಡ್ತಾ ಇದ್ದೀವಿ, ಕೆಲವರು ಟಿಕೆಟ್ ಕೊಟ್ಟು ಬರ್ತಾರೆ, ಕೆಲವರು ಫ್ರೀಯಾಗಿ ಬಂದು ನಿಂತ್ಕೊಂಡು ನೋಡ್ತಾರೆ. ಅಂಥ ಜನಕ್ಕೂ ಒಂದು ಅವಕಾಶ ಮಾಡಿಕೊಡ್ಬೇಕಲ್ಲ, ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ಬೇಕು. ಯಾಕೆಂದರೆ ಕೆಲವರು ಬೆಂಗಳೂರಿಂದ ಬುಕ್ ಮಾಡ್ಕೊಂಡು ಬರ್ತಾರೆ, ಬಂದವನ್ನ ನಾವು ಹಂಗೆ ತಳ್ಳಿಬಿಡೋಕ್ಕಾಗ್ತದ? ಅವನಿಗೊಂದು ಸಪ್ರೇಟಾಗಿ ಒಂದು ಜಾಗ, ಎಲ್ಲರಿಗೂ ಕೂಡ ಫ್ರೀಯಾಗಿ ಕೂತ್ಕೊಳ್ಳೋಕ್ಕೂ ಜಾಗ ವ್ಯವಸ್ಥೆ ಮಾಡಿಕೊಡ್ತೀವಿ. ಅವ್ನು ಬಂದು ಪೂಜೆ ಮಾಡೋರಿಗೂ ವ್ಯವಸ್ಥೆ ಮಾಡಿಕೊಡ್ತೀವಿ. ಆಮೇಲೆ ಪೂಜೆ ಮಾಡೋನಿಗೆ ಅದಕ್ಕೊಂದು ಟೈಮ್ ಫಿಕ್ಸ್ ಮಾಡಬೇಕು. ಆರತಿ ನಡೆಯುವಾಗ ಪೂಜೆ ಮಾಡೋಕ್ಕಾಗಲ್ಲ, ಬೇರೆ ಟೈಮಲ್ಲಿ ಬಂದು ಪೂಜೆ ಮಾಡ್ಕೊಂಡು ಅವನು ಚೀಟಿ ತಗೋಬೇಕು. ಅಂಥವ್ರಿಗೆಲ್ಲ ನಾವು ಹೆಂಗೆ ದೇವಸ್ಥಾನಗಳಲ್ಲಿ ತೆಗೆದುಕೊಳ್ತಾರೆ ಆ ರೀತಿ ಏನು ಮಾಡಬೇಕು ಮಾಡಿ ಕಮಿಟಿ ತೀರ್ಮಾನ ಮಾಡ್ತದಪ್ಪ. ನಾನು ನಿನ್ನಂಥವ್ರು ಸಲಹೆ ಕೇಳಬೇಕಲ್ಲ. ನಿಮ್ದು ಏನಾದ್ರು ಸಲಹೆ ಇದ್ರೆ ದಯವಿಟ್ಟು ಒಂದು ಕಮಿಟಿಗೆ ದಯವಿಟ್ಟು ಬನ್ನಿ. ಅದೆಲ್ಲ ತಿಳಿಸ್ತಾರೆ. ಈಗ ನಾನು 4 ಪಂಚಾಯತಿ ನನಗೊಂದು ಮ್ಯಾಪು ನಮ್ಮ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಅವರೆಲ್ಲ ಕರ್ಸ್ಬಿಟ್ಟು ಅವ್ರಿಗೆಲ್ಲ ಹೇಳ್ತೀನಿ. ಪ್ರಾಧಿಕಾರಕ್ಕೆ ಎಷ್ಟು ಮೀಸಲಿಟ್ಟಿದ್ದೀರಾ? ಪ್ರಾಧಿಕಾರಕ್ಕೆ ಎಷ್ಟು ಹಣ ಮೀಸಲಿಟ್ಟಿದ್ದೀರಾ? ಎಲ್ಲ ಆಮೇಲೆ ತೀರ್ಮಾನ ಮಾಡ್ತೀವಿ. ಸೆಪರೇಟ್ ಪ್ರಾಧಿಕಾರನ ಅಥವಾ ಅದ್ರ ಜೊತೆಗೆ ಸೇರುತ್ತಾ? ಅಲ್ಲಪ್ಪ, ಬರೀ ಪ್ರಾಧಿಕಾರ ಅಂದ್ರೆ ಬರೀ ಪ್ಲಾನಿಂಗ್ ಅಥಾರಿಟಿ ಅಷ್ಟೇ. ನಾವಿಲ್ಲಿ ಯಾವುದು ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ನಾವು ಮಾಡೋದಿಲ್ಲ. ನಾವು ಯಾವುದು ಇದನ್ನ ಮಾಡಕ್ ಹೋಗೋದಿಲ್ಲ. ನಾವ್ಯಾವುದು ಮಾಡಿಬಿಟ್ಟು ಸೈಟ್ ಹಂಚೋದು, ಮನೆ ಕಟ್ಟೋದು, ಆ ಕೆಲಸ ನಾವು ಮಾಡೋದಿಲ್ಲ. ನಿನಗೊಂದು ನಿಯಂತ್ರಣ ಮಾಡ್ತೀವಿ ಅಷ್ಟೇ. ನೀನು ಈ ಜಾಗದಲ್ಲಿ ಏನು ಮಾಡಬೇಕು, ಎಲ್ಲಿ ರೋಡ್ ಇರಬೇಕು, ಎಲ್ಲಿ ಪಾರ್ಕ್ ಇರಬೇಕು, ಎಲ್ಲಿ ದೇವಸ್ಥಾನ ಇರಬೇಕು, ಎಲ್ಲಿ ಇದನ್ನ ಇರಬೇಕು ಅಂತ ಅಂದ್ಬಿಟ್ಟು ಒಂದು ಅಚ್ಚುಕಟ್ಟಾಗಿ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ತೀವಿ ಅಷ್ಟೇ. ಅದು ಬೇರೆ, ಅದು ಇದು ಕರೆದು ಬಿಡ್ತೀವಿ, ಅದು ಸಪ್ರೇಟ್ ಕರೆದಿದ್ದೀವಿ. ಇದೇ ಬೇರೆ. ಅದು ಟೆಂಡರ್ ಕರೆದಿದ್ದೀವಿ. 7 ಜನ ಬಂದು ಡೀಟೇಲ್ಸ್ ಕೇಳಿದ್ದಾರೆ, ಪ್ರೀ ಬಿಡ್ ಕ್ವೇರಿ ಕೇಳಿದ್ದಾರೆ. ಅದು ಅವ್ರು ಬಂದು ನಮ್ಗೆ ಏನು ಬೇಕೋ ಲೀಸ್ ಕೊಡ್ತೀವಿ. ಅದು ಎಷ್ಟು ವರ್ಷ ಅಂತ ಅದನ್ನ ಫೈನಲೈಸ್ ಮಾಡ್ತಾರೆ. ಅದನ್ನ ಏನ್ ಬೇಕೋ ಅದನ್ನ ಮಾಡಿ ಅವರು ಸಂಘಟನೆಗಳು ಅವ್ರು ನೂಕಲ್ಲಿ ಮಾತಾಡ್ತೀನಿ. ಪಾಪ ಅವ್ರಿಗೆ ಗೊತ್ತಿಲ್ಲ, ಅವ್ರದ್ದೇನು ತಪ್ಪಲ್ಲ. ಸಾಮಾನ್ಯವಾಗಿ ಅನುಮಾನಗಳು ಇದು. ನಾವು ಅಣೆಕಟ್ಟನ್ನ ಉಳಿಸ್ಬೇಕಾದ್ರು ನಮ್ಮ ಡ್ಯೂಟಿ. ಇಡೀ ಡ್ಯಾಮ್ ಅವ್ರು ಯಾರು ಬಂದು ಹೇಳಿಲ್ಲ. ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಡ್ಯಾಮ್ಗಳನ್ನ ಗೇಟ್ನ ಬದಲಾವಣೆ ಮಾಡೋಕ್ಕೆ ಡಿಸಿಷನ್ ತೊಗೊಂಡಿದ್ದೀನಿ. ಅವ್ರು ಹೇಳಿದ್ರು ಬಂದು ನನಗೆ
ನಾವೇ ತೀರ್ಮಾನ ಮಾಡಿಕೊಂಡು ಯಾವಾಗ ನಮ್ಮ ತುಂಗಭದ್ರಲ್ಲಿ ಸ್ವಲ್ಪ ಒಂದು ಗೇಟ್ ಹೆಚ್ಚು ಕಮ್ಮಿ ಆಯಿತು, ಈ KRS ಡ್ಯಾಮ್ದು ಗೇಟ್ಗಳನ್ನು ಕೂಡ ಚೇಂಜ್ ಮಾಡೋಕ್ಕೆ ಈಗಾಗಲೇ ರಿಪೋರ್ಟ್ನ ಡ್ರಿಪ್ ಇರಿಗೇಷನ್ ಸ್ಕೀಮಲ್ಲಿ ಸೇರಿಸಿದ್ದೀವಿ. ಎಲ್ಲ ನಾವು ಮಾಡ್ತೀವಿ, ಏನೇನು ಭದ್ರತೆ ಮಾಡ್ಕೊಳ್ಬೇಕು ಎಲ್ಲ ಮಾಡ್ತೀವಿ.